ಸೊ ನೋಡ್ತಾ ಇರ್ಬೋದು ಬಿಲ್ಡಿಂಗ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಇದು ಕಂಪ್ಲೀಟ್ ಆಗಿ 3 BHK ಬರುತ್ತೆ. 3 BHK. ಸೊ ಫ್ರಂಟ್ ಡಿಸೈನ್ ಎಲ್ಲ ಯೂನಿಕ್ ಆಗಿದೆ, ಸೂಪರ್ ಆಗಿದೆ, ಡಿಫ್ರೆಂಟ್ ಆಗಿ. ಅಂಡ್ ನಿಮ್ಗೆ ಇಲ್ಲಿ ಆಪೋಸಿಟ್ ಅಲ್ಲಿ ಗ್ರಾನೈಟ್ ಎಲ್ಲ ಇದೆ. ಸರ್ ಇದು ಸೇಮ್ ಸರ್, ಇದು ರೈಲಿಂಗ್, ಇದು ಗೇಟ್ ಇದು ಕಂಟ್ರೋಮ್ಯಾಕ್ಸ್. ಓಕೆ ಓಕೆ, ಕಂಟ್ರೋಮ್ಯಾಕ್ಸ್ ಇದು ಗೇಟ್ MS ಗೇಟ್. ಓಕೆ, 14 gauge. ಸೊ ಸ್ಟೆಪ್ ಬೈ ಸ್ಟೆಪ್ ಒಳಗಡೆ ಎಲ್ಲ ವಿಡಿಯೋ ಮಾಡೋಣ. ಸೊ ಪಾರ್ಕಿಂಗ್ ಇದು ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಏರಿಯಾ ಬರುತ್ತೆ. ಸರ್ ಇವನ್ ಈ ಬಿಲ್ಡಿಂಗ್ ಗೆ ಕೂಡ ಬೋರ್ ಇದೆಯಾ? ಬೋರ್ ಇದೆ. ಬೋರು ಸಂಪು. ಸೊ ಬೋರು ಸಂಪು. ಸರ್ ಸಂಪ್ ಎಷ್ಟು ಲೀಟರ್ ಕೆಪಾಸಿಟಿ? 12,000 ಕೆಪಾಸಿಟಿ. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು ಇದು ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಏರಿಯಾ ಬರುತ್ತೆ. ಇದು ಪಾಟ್ ಗಿಟ್ಸ್ ಇಟ್ಕೊಳ್ಳೋದಕ್ಕೆ. ಓಕೆ ಓಕೆ. ಸೊ ಇಲ್ಲಿ ಏನಾರ ಪಾಟ್ಸ್ ಇಟ್ಕೊಳಕ್ಕೆ, ಪ್ಲಾಂಟ್ಸ್. ಓಕೆ. ಅಂಡ್ ಇದು ರೆಸ್ಟ್ ರೂಮ್. ಪಾರ್ಕಿಂಗ್ ಅಲ್ಲಿ ರೆಸ್ಟ್ ರೂಮ್. ಸೊ ಪಾರ್ಕಿಂಗ್ ಅಲ್ಲಿ ರೆಸ್ಟ್ ರೂಮ್ ಬರುತ್ತೆ ನಿಮ್ಗೆ. ಓಕೆ ಓಕೆ. ಸೊ ನಿಮ್ಗೆ ವೆಂಟಿಲೇಷನ್ ಎಲ್ಲ ಸೂಪರ್ ಆಗಿದೆ. ಸೊ ಇದು 20/30 ಅಲ್ವಾ ಸರ್? 20/30. ಸೊ 20/30. ಸೊ ಸೇಮ್ ಆಸ್ ಯೂಶುವಲ್ ನಿಮ್ಗೆ 3 ಕಾರು 3 to 4 2 ವೀಲರ್ಸ್ ಎಲ್ಲ ಇಟ್ಕೋಬಹುದು. ಸೊ ಇವಾಗ ಫಸ್ಟ್ ಫ್ಲೋರ್ ಹೋಗೋಣ ಬನ್ನಿ. ಸರ್ ಇದು ಗ್ರಾನೈಟ್ ಎಲ್ಲ ಗ್ರಾನೈಟ್ ಸರ್. ಎಲ್ಲ ಗ್ರಾನೈಟ್. ಸೊ ಇನ್ನು ಸಣ್ಣ ಪುಟ್ಟ ವರ್ಕ್ ರೈಲಿಂಗ್ಸ್ ಒಂದು ಬ್ಯಾಲೆನ್ಸ್ ಇದೆ ಅಷ್ಟೇ. SS ರೈಲಿಂಗ್ಸ್ ಒಂದು ಗ್ಲಾಸ್ ಸೇಮ್ ಆ ಬಿಲ್ಡಿಂಗ್ ಇದೆ ಹಂಗೆ ಬರುತ್ತೆ. ಹೌದೌದು, ಇಲ್ಲಿ ರೈಲಿಂಗ್ಸ್ ಬರುತ್ತೆ. ಓಕೆ ಓಕೆ. ಇದು ಟೀಕ್ ಎಲ್ಲ ಬರ್ಮಾ ಟೀಕ್. ಸರ್ ಇದು ಬರ್ಮಾ ಟೀಕ್ ಇದು? ಹೌದೌದು. ತುಂಬಾ ಗೇಜ್ ಇದೆ. ಸೊ ನೋಡ್ತಾ ಇರ್ಬೋದು ಇದು ಎಲ್ಲ ಕಂಟ್ರೋಮ್ಯಾಕ್ಸ್ ಸೀಲಿಂಗ್ ಎಲ್ಲ ಮಾಡಿರೋದು. ಸೊ ಸೇಮ್. ಸೊ ಬರ್ಮಾ ಟೀಕ್ ಅಂಡ್ ಇದು ಕಂಪ್ಲೀಟ್ ಆಗಿ ಗ್ರಾನೈಟ್ ಅಲ್ಲ ಸರ್? ಎಲ್ಲ ಡೋರ್ಸ್ ಶಟರ್ಸ್ ಎಲ್ಲ ಗ್ರಾನೈಟ್ಸ್, ಎಲ್ಲ ಟೀಕ್. ಓಕೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಇದೀವಿ ಇವಾಗ. ಸೊ ನೋಡ್ತಾ ಇರ್ಬೋದು ಫಸ್ಟ್ ಫ್ಲೋರ್ ಅಲ್ಲಿ. ಸೊ ಓಪನ್ ಕಿಚನ್. ಸೊ ಇವಾಗ ಡೋರ್ ಇಂದ ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ಮೇಲ್ಗಡೆಗೆ ಸ್ಟೆಪ್ಸ್ ಇದೆ. ಡೋರ್ ಇಂದ ಎಂಟ್ರಿ ಆಗಿದ ತಕ್ಷಣ. ಅಂಡ್ ಇದು ಬಂದ್ಬಿಟ್ಟು ಓಪನ್ ಕಿಚನ್ ತರ ಆಲ್ಮೋಸ್ಟ್. ಪೂಜಾ ರೂಮ್. ಸೊ ಇದು ಬಂದ್ಬಿಟ್ಟು ಪೂಜಾ ರೂಮ್. ಸೊ ತುಂಬಾ ಯೂನಿಕ್ ಆಗಿದೆ, ನೋಡ್ತಾ ಇರ್ಬೋದು. ಅಂಡ್ ಒಳಗಡೆ ಆಲ್ಮೋಸ್ಟ್ ಎಲ್ಲ ವರ್ಕ್ ಎಲ್ಲ ಫಿನಿಶಿಂಗ್ ಆಗೋಗಿದೆ. ಓಕೆ. ಸೊ ಇದು ಬಂದ್ಬಿಟ್ಟು ಕಿಚನ್, ಮಾಡರ್ನ್ ಕಿಚನ್. ಸೊ ಇಲ್ಲಿ ಕೂಡ ನಿಮ್ಗೆ ಆಸ್ ಯೂಶುವಲ್ ವಾಶ್ ಮೆಷಿನ್ ಎಲ್ಲ ಬರುತ್ತೆ. ಅಂಡ್ ಮೇಲ್ಗಡೆ ಎಲ್ಲ ಸ್ಟೋರೇಜ್ ಎಲ್ಲ ಇರುತ್ತೆ ನಿಮ್ಗೆ. ಎಲ್ಲ ಅಟ್ರಾಲಿಕ್ ಸೀಟ್ಸ್ ಸರ್, ಎಲ್ಲ ಬಾಕ್ಸ್. ಓಕೆ ಓಕೆ. ಎಲ್ಲ ಸಾಫ್ಟ್ ಕ್ಲೋಸರ್ ನೋಡಿ, ಸಾಫ್ಟ್ ಕ್ಲೋಸರ್ ಅಷ್ಟೇ. ಓಕೆ. ಸೊ ಎಷ್ಟು ಸ್ಟೋರೇಜ್ ಪ್ಲೇಸ್ ಬೇಕಂದ್ರೂ ಇದೆ ನಿಮ್ಗೆ. ಓಕೆ ಸರ್, ಇವಾಗ ಈ ಕಿಚನ್ ಸ್ಪೇಸ್ ಎಷ್ಟು ಬರುತ್ತೆ ಸರ್? ಸ್ಪೇಸ್ ನಿಮ್ಗೆ ಒಂದು 10/10, 8/8, 8/8, 8.5. ಅಂಡ್ ಓಕೆ, ಹಾಲ್ ಮಾಡ್ತಾ ಇರ್ಬೋದು. ಸೊ ಇದು ಬಂದ್ಬಿಟ್ಟು ಹಾಲ್ ಅಂಡ್ ಕಂಪ್ಲೀಟ್ ಆಗಿ ಸೀಲಿಂಗು. ಸೊ ಇದು ಬಂದ್ಬಿಟ್ಟು ಟಿವಿ ಡೆಕೋರ್. ವಿನಿಯರ್, ಇದು ಅಟ್ರಾಲಿಕ್ ಶೀಟ್ಸ್. ಅದು ಅಲ್ಟ್ರಾಲಿಕ್ ಶೀಟ್ ಹಿಂದ್ಗಡೆ ಇದೆ ಸರ್. ವಿನಿಯರ್. ಓಕೆ ಓಕೆ. ಎಲ್ಲ ಪಾಲಿಶ್, PU ಪಾಲಿಶ್ ಎಲ್ಲ. PU ಪಾಲಿಶ್. ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತ್ ಆಗಿದೆ ಅಂದ್ರೆ ಅಷ್ಟು ಸ್ಮೂತ್ ಆಗಿದೆ. ಇದೊಂಥರ ಗ್ರಾನೈಟ್ ತರ ಫೀಲ್ ತರ ಬರುತ್ತೆ ನಮ್ಗೆ. ತುಂಬಾ ಅಲ್ಟ್ರಾಲಿಕ್. ಓಕೆ ಓಕೆ. ಅಂಡ್ ಇವನ್ ನಿಮ್ಗೆ ಟಿವಿ ಕೆಳಗಡೆ ಸ್ಟೋರೇಜ್ ಎಲ್ಲ ಬರುತ್ತೆ. ಇಲ್ಲಿ ದೊಡ್ಡ ಸೌಂಡ್ ಬಾರ್ ತರ ಇಟ್ಕೊಂಡ್ಬಿಡ್ಬೋದು. ತುಂಬಾ ಸ್ಟೋರೇಜ್ ಇದೆ. ಓಕೆ. ಅಂಡ್ ಇಲ್ಲೂ ಕೂಡ ಸ್ಟೋರೇಜ್ ಬರುತ್ತೆ. ಓಕೆ. ಸೊ ಕಂಪ್ಲೀಟ್ ಆಗಿ ಇದೇ ತರ ಲೈಟ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ
ಇದೇ ತರ ಲೈಟ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಇವನ್ ನಿಮ್ಗೆ ಆ ಗ್ಯಾಪ್ ಅಲ್ಲಿ ಕೂಡ ನಿಮ್ಗೆ ಡಿಸೈನ್ ಲೈಟ್ಸ್, ಕಲರಿಂಗ್ ಲೈಟ್ಸ್ ಎಲ್ಲ ಬರುತ್ತೆ. ಅಂಡ್ ಇದು ಸರ್ ಇದು ರೆಸ್ಟ್ ರೂಮ್. ರೆಸ್ಟ್ ರೂಮ್. ಸೊ ಹಾಲಲ್ಲೂ ಕೂಡ ನಿಮ್ಗೆ ಒಂದು ರೆಸ್ಟ್ ರೂಮ್ ಇದೆ. ಸೊ ನೋಡ್ತಾ ಇರ್ಬೋದು. ಸರ್ ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತಲ್ಲ, ವಾಶ್ ಮೆಷಿನ್. ವಾಶ್ ಮೆಷಿನ್. ಒಂದು ಡೈನಿಂಗ್ ಟೇಬಲ್ ಸ್ಮಾಲ್ ಆಗಿ ಬರುತ್ತೆ, ಚಿಕ್ಕದಾಗಿ ಒಂದು ಡೈನಿಂಗ್ ಟೇಬಲ್ ಓಪನ್ ಮಾಡೋದು. ಹಿಂಗೆ ಓಪನ್ ಮಾಡೋದು. ಓಕೆ, ಜಸ್ಟ್ ಸಿಂಪಲ್ ಆಗಿ ಆರಾಮಾಗಿ ಒಂದಿಬ್ರು ಕುತ್ಕೊಂಡು ಊಟ ಮಾಡಕ್ಕೆ ಬೇಡ ಅಂದ್ರೆ ನಾವು ಆರಾಮಾಗಿ ಬಿಡ್ಬೋದು. ಸೊ ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ನಿಮ್ಗೆ ಪ್ಲೇಸ್ ಎಲ್ಲೂ ಕೂಡ ವೇಸ್ಟ್ ಮಾಡಿಲ್ಲ. ಓಕೆ ಸರ್ ಕ್ಲೋಸ್ ಮಾಡ್ಬಿಡಿ. ಓಕೆ, ಸೊ ಅಷ್ಟೇ. ಡೈನಿಂಗ್ ಟೇಬಲ್ ಬೇಡ ಅಂದ್ರೆ ಅನ್ಕ್ಲೋಸ್ ಮಾಡ್ಕೊಂಡ್ಬಿಡ್ಬೋದು. UPS ಬರುತ್ತೆ. ಸೊ ಇದೆಲ್ಲ UPS ಕಂಟ್ರೋಲ್. ಓಕೆ, ಒಳಗಡೆ. ಸೊ ಇವಾಗ ಸೆಕೆಂಡ್ ಫ್ಲೋರ್ ಹೋಗೋಣ. ರೈಲಿಂಗ್ಸ್ ಒಂದು ಬ್ಯಾಲೆನ್ಸ್ ಇದೆ ಅಷ್ಟೇ. ರೈಲಿಂಗ್ಸ್ ಬ್ಯಾಲೆನ್ಸ್ ಇದೆ, ನೋಡ್ತಾ ಇರ್ಬೋದು. ಅದಕ್ಕೆ ಹೋಲ್ಸ್ ಹಾಕ್ಸಿದ್ದಾರೆ. SS ರೈಲಿಂಗ್ಸ್ ಬರುತ್ತೆ. SS ರೈಲಿಂಗ್ಸ್ ಬರುತ್ತೆ ಕಂಪ್ಲೀಟ್ ಆಗಿ. ಮಾಸ್ಟರ್ ಬೆಡ್ರೂಮ್. ಸೊ ಇವಾಗ ಬಂದ್ಬಿಟ್ಟು ಸೆಕೆಂಡ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್. ಸೊ ಸುಮ್ಮನೆ ಹಿಂಗೆ ನೋಡ್ತಾ ನಿಂತ್ಕೊಂಡ್ಬಿಡ್ಬೋದು ಅಷ್ಟೇ, ಅಷ್ಟು ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಫುಲ್ಲು ವಿನಿಯರ್ ಸರ್. ಹೌದು. ಸೊ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ನಿಮ್ಗೆ, ಸ್ಟೋರೇಜ್ ಪ್ಲೇಸ್, ಡ್ರೆಸ್ಸಿಂಗ್ ಎಲ್ಲ PU ಪಾಲಿಶಿಂಗು ವಿನಿಯರ್ ಎಲ್ಲ. PU ಪಾಲಿಶಿಂಗು ವಿನಿಯರ್. ವಾವ್, ಸೂಪರ್ ಯೂನಿಕ್ ಆಗಿದೆ. ಟಿವಿ ಕ್ಯಾಬಿನ್, ಇದು ಅಲ್ಟ್ರಾಲಿಕ್ ಸೀಟು, ಇದೆಲ್ಲ ವಿನಿಯರ್, ಎಲ್ಲ PU ಪಾಲಿಶ್. ಇದು ಸ್ಟಡಿ ಟೇಬಲ್ ತರ. ಸ್ಟಡಿ ಟೇಬಲ್, ಅದು ಫೋಲ್ಡ್ ಕೂಡ ಮಾಡ್ಕೋಬಹುದು. ಓಕೆ, ಆರಾಮಾಗಿ ಕಂಪ್ಯೂಟರ್ ಇಟ್ಕೊಂಡು ವರ್ಕ್ ಕೂಡ ಮಾಡ್ಕೋಬಹುದು ನೀವು. ಸೊ ವೆಂಟಿಲೇಷನ್ ಬರುತ್ತೆ ಇಲ್ಲಿ ನಿಮ್ಗೆ ಆರಾಮಾಗಿ ಗಾಳಿ. ವಾಲ್ ರೂಫ್, ಸ್ಲೈಡಿಂಗ್ ಡೋರ್ಸ್. ಸೊ ಸ್ಟೋರೇಜ್ ಪ್ಲೇಸ್ ಎಷ್ಟು ಬೇಕಂದ್ರೆ ಅಷ್ಟಿದೆ ನಿಮ್ಗೆ. ಸೊ ಸ್ಟೋರೇಜ್ ಪ್ಲೇಸ್ ತುಂಬಾ ಜಾಸ್ತಿ ಇದೆ. ಸೊ ನೋಡ್ತಾ ಇರ್ಬೋದು. ಸೊ ಇವನ್ ಮೇಲ್ಗಡೆ ಕೂಡ ಸ್ಟೋರೇಜ್ ಪ್ಲೇಸ್ ಇದೆ. ಅಂಡ್ ಇಲ್ಲಿ ಬಂದ್ಬಿಟ್ಟು ಟಿವಿ ಕ್ಯಾಬಿನ್. ಓಕೆ, ಫುಲ್ ಇದು ಎಲ್ಲ ವಿನಿಯರ್ ಸೀಟ್ಸ್, PU ಪಾಲಿಶಿಂಗು. ಇದು ಬಂದು ಅಲ್ಟ್ರಾ ಶೀಟ್ಸ್. ಸರ್ ಇದು ವಾಶ್ರೂಮ್ ಸರ್. ವಾಶ್ರೂಮ್ ಅಟ್ಯಾಚ್ ವಾಶ್ರೂಮ್. ಸೊ ನೋಡ್ತಾ ಇರ್ಬೋದು, ನಾವು ಫಸ್ಟ್ ಫ್ಲೋರ್ ಅಲ್ಲಿ ನೋಡಿದ್ವಲ್ಲ ವಾಶ್ರೂಮ್, ಸೇಮ್ ಅದೇ ಲೊಕೇಶನ್ ಅಲ್ಲೇ ಮೇಲ್ಗಡೆ ಇದೆ ನಿಮಗೆ. ಸೊ ತುಂಬಾ ಪ್ರೀಮಿಯಂ ಆಗಿದೆ ಸರ್. ಇದು ಸ್ಲೈಡಿಂಗ್ ಬರುತ್ತಾ? ಇಲ್ಲ ಅಷ್ಟೇ. ಓಕೆ, ಈ ಕಡೆ ಸ್ಟೋರೇಜ್ ಇದೆ. ಸ್ಟೋರೇಜ್ ಎಲ್ಲ ವಿನಿಯರ್ ಇದೆಲ್ಲ. ಓಕೆ. ಸೊ ಇದು ಕಂಪ್ಲೀಟ್ ಆಗಿ ಸ್ಟೋರೇಜ್ ಸರ್. ಆ ಕಡೆನೂ ಬರುತ್ತೆ ಸ್ಟೋರೇಜ್? ಆ ಕಡೆ ಒಂದ್ ಕಡೆ. ಓಕೆ. ಸೊ ಒಂದ್ ಕಡೆ ನಿಮ್ಗೆ ಸ್ಟೋರೇಜ್ ಬರುತ್ತೆ. ಇಲ್ಲಿ ಓಕೆ. ಸರ್ ಇದೆಲ್ಲ ವುಡನ್ ಫಿನಿಶಿಂಗ್ ಅಲ್ಲ ಸರ್? ಇದೆಲ್ಲ ವುಡನ್ ಫಿನಿಶಿಂಗ್. ಓಕೆ. ವಿನಿಯರ್ ಎಲ್ಲ PU ಪಾಲಿಶ್, ವಿನಿಯರ್, ವುಡನ್ ಫಿನಿಶಿಂಗ್. ಸೊ ನಿಮ್ಗೆ ತುಂಬಾ ಯೂನಿಕ್ ಆಗಿದೆ. ಸೊ ಆಲ್ಮೋಸ್ಟ್ ನಾವು ಹತ್ರ ಇದ್ಬಿಟ್ಟು ನಿಂತ್ಕೊಂಡು ಕಟ್ಟಿಸಿದ್ರು ಕೂಡ ಈ ಫಿನಿಶಿಂಗ್ ಬರಲ್ಲ ನಿಮ್ಗೆ. ಸೊ ಇವಾಗ ಬಂದ್ಬಿಟ್ಟು ಇಲ್ಲಿ ಆರಾಮಾಗಿ ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡು ಕಂಪ್ಯೂಟರ್ ವರ್ಕ್ ಮಾಡ್ಕೋಬಹುದು. ಸೊ ಇದು ಬಂದ್ಬಿಟ್ಟು ಇನ್ನೂ ಒಂದು ಬೆಡ್ರೂಮ್. ಸರ್ ಇದು ಸ್ಪೇಸ್ ಎಷ್ಟಿದೆ ಸರ್? ಇದು ನಿಮ್ಗೆ ಒಂದು 12x14 ಬರ್ಬೋದು. 12x14. ಸೊ ನೋಡ್ತಾ ಇರ್ಬೋದು 12x14 ಬರುತ್ತೆ. ಸೊ ಇದು ಸ್ಟೋರೇಜ್ ಪ್ಲೇಸ್ ನೋಡಿ, ಎಷ್ಟು ದೊಡ್ಡ ಸ್ಟೋರೇಜ್ ಇದೆ ಅಂತ ಹೇಳ್ಬಿಟ್ಟು. 4 ಬರುತ್ತೆ ನಿಮ್ಗೆ. ಅಂಡ್ ಎಲ್ಲ ಸ್ಲೈಡಿಂಗ್ ಎಲ್ಲ ಬರುತ್ತೆ ಡೋರ್ಸ್. ಈ ತರ ಬರುತ್ತೆ. ಇವನ್ ಮೇಲ್ಗಡೆ ಕೂಡ ಸ್ಟೋರೇಜ್ ಬರುತ್ತೆ ನಿಮ್ಗೆ.
ಮೇಲ್ಗಡೆ ಎಲ್ಲ POP ಎಲ್ಲ ಇದೆ. ಸೊ ಇದು ಬಂದ್ಬಿಟ್ಟು ವೆಂಟಿಲೇಷನ್ ಬಾಲ್ಕನಿ. ಸೊ ಇಲ್ಲೆಲ್ಲ ನಿಮ್ಗೆ ರೈಲಿಂಗ್ಸ್ ಬರುತ್ತೆ. ರೈಲಿಂಗ್ಸ್ ಬರುತ್ತೆ ಎಲ್ಲ ಕಡೆ. ರೈಲಿಂಗ್ಸ್ ಬರುತ್ತೆ. ಓಕೆ. ಅಟ್ಯಾಚ್ ಬಾತ್ರೂಮ್ ಪ್ಲಸ್ ರೆಸ್ಟ್ ರೂಮ್. ಓಕೆ. ಕಿಡ್ಸ್ ರೂಮ್. ಓಕೆ. ಸೊ ಇದು ತುಂಬಾ, ಇಲ್ಲಿ ನಿಮ್ಗೆ ಡ್ರೆಸ್ ಟೇಬಲ್ ಕೂಡ ಬರುತ್ತೆ, ಡ್ರೆಸ್ಸಿಂಗ್ ಟೇಬಲ್. ಸೊ ನೋಡ್ತಾ ಇರ್ಬೋದು ಡ್ರೆಸ್ಸಿಂಗ್ ಟೇಬಲ್. ಅದ್ರ ಹಿಂದ್ಗಡೆ ಸ್ಟೋರೇಜ್ ಕೂಡ ಇದೆ. ಸೊ ನಿಮ್ಗೆ ವಿಂಡೋ ಹತ್ರನೇ ಇದೆ, ಒಳ್ಳೆ ಗಾಳಿ ಎಲ್ಲ ಬರುತ್ತೆ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಎಷ್ಟು ಚೆನ್ನಾಗಿ ಯುನೀಕ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ ಅಲ್ಲಿ ಕಂಪ್ಲೀಟ್ ಆಗಿ SS ಮೆಟೀರಿಯಲ್. ಸರ್ ಇದೆಲ್ಲ SS ಮೆಟೀರಿಯಲ್ ಅಲ್ಲ ಸರ್? ಇದು ಟಿಕ್. ಸೊ ಇವಾಗ ಬಂದ್ಬಿಟ್ಟು ಬಾಲ್ಕನಿ, ಥರ್ಡ್ ಫ್ಲೋರ್. ಸೊ ಎಲ್ಲ ನಿಮ್ಗೆ ರೈಲಿಂಗ್. ಸೊ ಥರ್ಡ್ ಫ್ಲೋರ್ ಅಲ್ಲಿ ಒಂದು ದೊಡ್ಡದು ಬೆಡ್ರೂಮ್. ಅಂಡ್ ಇವನ್ ಇದು ಕೂಡ ಮಾಸ್ಟರ್ ಬೆಡ್ರೂಮ್ ತರಾನೇ ಇರುತ್ತೆ ನಿಮ್ಗೆ, ತುಂಬಾ ಸ್ಪೇಸ್ ಜಾಸ್ತಿ ಇದೆ. ಸೊ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ಸ್ಟೋರೇಜ್ ಎಲ್ಲ ಇದೆ. ಸೊ ಇಲ್ಲೂ ಕೂಡ ನೀವು ಕುತ್ಕೊಂಡು ವರ್ಕ್ ಮಾಡ್ಕೋಬಹುದು. ಅಂಡ್ ಸೊ ಮೇಲ್ಗಡೆ POP, ವುಡನ್ POP ಎಲ್ಲ ಇದೆ ನಿಮ್ಗೆ. ಸೊ ದೊಡ್ಡದಾಗಿ ಟಿವಿ. ಸೊ ಇಲ್ಲೂ ಕೂಡ ಸ್ಟೋರೇಜ್ ಪ್ಲೇಸ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಸ್ಟೋರೇಜ್ ಪ್ಲೇಸ್, ಸೌಂಡ್ ಬಾರು, ಟಿವಿ ಇಟ್ಕೊಳ್ಳಕ್ಕೆ ದೊಡ್ಡ ಜಾಗ, ಅಟ್ಯಾಚ್ ವಾಶ್ರೂಮ್ ಅಂಡ್ ಸ್ಟೋರೇಜ್ ಪ್ಲೇಸ್, ಸ್ಲೈಡಿಂಗ್ ಬರುತ್ತೆ ಇದು. ಸೊ ಕಂಪ್ಲೀಟ್ ಆಗಿ ಈ ತರ ಜಸ್ಟ್ ಹಿಂಗೆ ಸ್ಲೈಡಿಂಗ್ ಮಾಡ್ಕೊಂಡ್ರೆ ಸಾಕು. ಆ ಕಡೆ ಈ ಕಡೆ ತುಂಬಾ ಯೂನಿಕ್ ಆಗಿದೆ. ಮೇಲ್ಗಡೆ ಕೂಡ ನಿಮ್ಗೆ ಸ್ಟೋರೇಜ್ ಪ್ಲೇಸ್ ಎಲ್ಲ ಬರುತ್ತೆ. ಅಷ್ಟೇ. ಸೊ ಇದೆಲ್ಲ ಕಾಟು. ಸೊ ಅದ್ರ ಪಕ್ಕದಲ್ಲೇ ನಿಮ್ಗೆ ಬಾಲ್ಕನಿ. ಓಕೆ ಸರ್, ಇದು ಕೂಡ ಸೇಮ್ ಎಲ್ಲ SS ಮೆಟೀರಿಯಲ್ ಸರ್ ಇದು? ಇಲ್ಲ, ಅದು MS. ಸೊ ಇಲ್ಲಿ ನಿಮ್ಗೆ ಒಂದು ಐರನ್ ಗೇಟ್ ತರ ಬರುತ್ತೆ. ಓಕೆ ಸರ್, ಇವಾಗ ಮೇಲ್ಗಡೆ ವಾಟರ್ ಟ್ಯಾಂಕ್ ಎಷ್ಟು ಲೀಟರ್ ಸರ್? 2000 ಲೀಟರ್. ಓಕೆ. ಸೊ ನೋಡ್ತಾ ಇರ್ಬೋದು ಮೇಲ್ಗಡೆ ಹೋಗಕ್ಕೆ ಜಾಗ. ಸೊ ಕಂಪ್ಲೀಟ್ ಆಗಿ ಈ ತರ ಇದೆ. ಅಂಡ್ ಸರ್ ಇವಾಗ ಈ ಬಿಲ್ಡಿಂಗ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಏನ್ ಕೋಟಿಂಗ್ ಮಾಡ್ತಾ ಇದ್ದೀರಾ? 1.35 1,35,00,000. 1,35,00,000 ಕೋಟಿಂಗ್. 1.35. ಸೊ ನಿಮ್ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗಿ BDA ಸೈಟ್. ಸೊ ನಿಮ್ದು ಏನಾರ ಪ್ರಾಬ್ಲಮ್ ಇದ್ರೇನೆ ನಿಮ್ಗೆ ಲೇಟ್ ಆಗೋದಷ್ಟೇ, ಇಲ್ಲಾಂದ್ರೆ ಇಮಿಡಿಯೇಟ್ ಆಗಿ ಲೋನ್ ಎಲ್ಲ 100% ಆಗುತ್ತೆ. ಸೊ ಆರಾಮಾಗಿ ನೀವು ಒಂದು 30 to 40 lakhs 38 lakhs 40 lakhs ಡೌನ್ ಪೇಮೆಂಟ್ ಮಾಡಿದ್ರು ಅದು ನಿಮ್ ಇಷ್ಟ. ಸೊ ನಿಮಗೆ ಕಂಪ್ಲೀಟ್ ಸರ್ ಇವಾಗ 100% ಲೋನ್ ಆಗುತ್ತೆ ಸರ್. ಇವಾಗ 1,35,00,000 ಲೋನ್ ಆಗುತ್ತೆ, ಬಟ್ ಅಷ್ಟಾಗಲ್ಲ, ಆಲ್ಮೋಸ್ಟ್ ಆಗಲ್ಲ. ಇನ್ನೊಂದು 15 ಲಕ್ಷ ಸ್ವಲ್ಪ ಆ ಕಡೆ ಈ ಕಡೆ ಪ್ರೊಫೈಲ್ ಮೇಲೆ, ಅದೇ ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ BDA ಸೈಟ್. ಸೊ ನೋಡ್ತಾ ಇರ್ಬೋದು ಅಕ್ಕಪಕ್ಕ ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಆಗೋಗ್ಬಿಟ್ಟಿದೆ ಆಲ್ಮೋಸ್ಟ್. ಸೊ ಇದು ಬಂದ್ಬಿಟ್ಟು 30 feet ರೋಡ್ ಒಳಗಡೆ. ಸರ್ ಇವಾಗ ಈ ಲೊಕೇಶನ್ ಇಂದ RR ನಗರ್ ಟೆಂಪಲ್, ರಾಜರಾಜೇಶ್ವರಿ ನಗರ ಟೆಂಪಲ್ 6 kilometers. ಅಂಡ್ ಇನ್ನೊಂದು ಹತ್ರ ಕನಕಪುರ ರೋಡ್ 3 kilometers. 3 kilometers. ಕನಕಪುರ ಮೆಟ್ರೋ 3 kilometers. ಈ ಕಡೆಯಿಂದ ನೀವು ಮೈಸೂರು ಮೆಟ್ರೋ ಹೋಗ್ಬೇಕಂದ್ರೆ 5.5 ಇಂದ 6. ಕೆಂಗೇರಿ ಹತ್ರ ಅಲ್ವಾ? ಕೆಂಗೇರಿ ಹತ್ರ 5 ಇಂದ 6 kilometers ಒಳಗಡೆ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಸೊ ವೀಕ್ಷಕರೇ, ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಈ ಬಿಲ್ಡಿಂಗ್ ಬಗ್ಗೆ ಕಂಪ್ಲೀಟ್ 100% ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಅಂಡ್ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ.
ಸೊ ನಿಮ್ಗೆ ಆಲ್ಮೋಸ್ಟ್ ಇಷ್ಟು ಯೂನಿಕ್ ಆಗಿರೋ ಮನೆ. ನೀವು ಬೇರೆ ಕಡೆ ಚೆಕ್ ಮಾಡ್ಕೊಂಡು ಅದು ಹೆಂಗಿದೆ, ಇಲ್ಲಿ ಹೆಂಗಿದೆ, ಇಲ್ಲಿ ಏನ್ ಕೊಡ್ತಿದ್ದಾರೆ, ಫೆಸಿಲಿಟಿ ಏನಿದೆ, ಅಲ್ಲೇನ್ ಫೆಸಿಲಿಟಿ ಇದೆ, ಸೊ ಇವೆಲ್ಲ ಮೆಜರ್ಸ್ ತುಂಬಾ ಇರುತ್ತೆ. ನೀವು ಡೈರೆಕ್ಟ್ ಆಗಿ ಲೊಕೇಶನ್ ಗೆ ಬನ್ನಿ, ನೀವು ಲೊಕೇಶನ್ ಗೆ ಬಂದ್ಬಿಟ್ರೆ ಸಾಕು, ನಿಮ್ಗೆ ಬಿಲ್ಡಿಂಗ್ ನೀವು ಡೈರೆಕ್ಟ್ ಆಗಿ ನೋಡ್ಬೋದು. ಸೊ ನಿಮ್ಗೆ ಒಂದು ಒಳ್ಳೆ ಮನೆ ಬೇಕಾಗಿದ್ರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇನ್ ಬ್ಯಾಂಗ್ಳೂರ್ ಸದ್ಯಕ್ಕೆ ನಾನ್ ನೋಡಿರೋದ್ರಲ್ಲಿ. ಸೊ ಸರ್ ತುಂಬಾ ಯೂನಿಕ್ ಆಗಿ ಹತ್ರ ಇದ್ಬಿಟ್ಟು ತುಂಬಾ ಆಲ್ಮೋಸ್ಟ್ ಸ್ವಂತ ಮನೆ ಯಾವ ತರ ಕಟ್ಟಿಸ್ಬಿಟ್ಟು ನಾವು ಲಿವಿಂಗ್ ಗೆ ಇರಕ್ಕೆ ಅಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ. ಸರ್ ಇವಾಗ ಆಲ್ಮೋಸ್ಟ್ ಇವಾಗ ವರ್ಕ್ ಏನ್ ಪೆಂಡಿಂಗ್ ಇಲ್ಲ, ಏನಿಲ್ಲ ಸರ್, ಬರೀ ಓನ್ಲಿ ಎಸ್ಎಸ್ ರೈಲಿಂಗ್ಸ್ ಪೆಂಡಿಂಗ್ ಇದೆ. ರೈಲಿಂಗ್ ಮಾತ್ರನೇ ಪೆಂಡಿಂಗ್. 15 ಡೇಸ್ ತಗೊಂಡ ಮೇಲೆ ಸೆಕೆಂಡ್ ಕೋಟ್ ಪೇಂಟಿಂಗ್ ನಾವೇ ಮಾಡ್ಕೊಡ್ತೀವಿ. ಓಕೆ ಓಕೆ ಸರ್. ಒಂದ್ ಕೋಟ್ ಪೇಂಟ್ ಆಗಿದೆ. ಓಕೆ ಓಕೆ. ಯಾರು ಬೇಯರ್ ತಗೊಂಡ ಮೇಲೆ ಗೃಹ ಪ್ರವೇಶ ಎಲ್ಲ ಆದ್ಮೇಲೆ ಇನ್ನೊಂದು ಕೋಟ್ ಪೇಂಟಿಂಗ್ ಮಾಡಿ ಅವ್ರು ಕೇಳಿದ್ರೆ ಮುಂಚೆನೆ ಮಾಡ್ಕೊಟ್ಬಿಡ್ತೀವಿ, ಇಲ್ಲಾಂದ್ರೆ ಆಮೇಲೆ ಮಾಡ್ಕೊಡ್ತೀರಾ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ಕನ್ಸ್ಟ್ರಕ್ಷನ್ ವಿಡಿಯೋಸ್ ಸರ್ ಅವ್ರ ಕಡೆಯಿಂದ ಬರ್ತಾನೆ ಇರುತ್ತೆ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ಇಂಪಾರ್ಟೆಂಟ್ ಬಯರ್ಸ್ ಇದ್ರೆ ಇದೇ ತರ. ಓಕೆ, ಬೈ, ಸಿ ಯು ನೆಕ್ಸ್ಟ್ ಡೇ. ಥ್ಯಾಂಕ್ ಯು.